ಈ ಸಾರಿ ಭದ್ರಾ ಡ್ಯಾಮ್ ಸಂಪೂರ್ಣ ತುಂಬಿ ಹರಿತಾ ಇದೆ. ನೀವು ಬೇಕಾದ್ರೆ 10ರಿಂದ 12 ಟಿಎಂಸಿ ತಂದಾದರೂ ಕೊಡಬಹುದಾಗಿತ್ತು. ಆದರೆ ಈ ಸರ್ಕಾರ ಅದನ್ನ ಮಾಡಿದ ರೈತರಿಗೆ ನಾಶಕ್ಕೆ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಮಗೆ ದ್ರೋಹ ಮಾಡಿದ್ರು, ಮೋಸ ಮಾಡಿದ್ರು. ಏನಂತ ಹೇಳಿದ್ರು, ರೈತರಿಗೆ ನೀರು ಬೇಕಾ, ಡ್ಯಾಮ್ ಬೇಕಾ, ಡ್ಯಾಮ್ ಬೇಕಾ, ನೀರು ಬೇಕಾ, ನೀವು ದಾರಿ ತಪ್ಪಿಸಿದ್ರು ರೈತರಿಗೆ. 40 ಕ್ಯೂಸೆಕ್ಸ್ ಗಿಂತ ಕೆಳಗೆ ಹೋದ್ರೆ ನೀರು ಪ್ರಾರಂಭ ಆಗ್ತದೆ. ಕೇಳಿ ವರ್ಷ ಪ್ರಾರಂಭ ಮಾಡೋದು. ಈ ವರ್ಷ ನಮಗೆಲ್ಲ ಗೊತ್ತಿದೆ, 1 ತಿಂಗಳ ಮುಂಚೆ ನೀರು ಬಂತು. 1 ತಿಂಗಳ ಮುಂಚೆ ನಾವು ಸಸಿ ಮಡಿಕೆಯನ್ನು ಹಾಕಿ ಇವತ್ತು ನವೆಂಬರ್ನಲ್ಲೇ ಭತ್ತ ಕಟಾವಾಗಿ ಮುಗಿತಾ ಇದೆ. ಎಲ್ಲರೂ ನವೆಂಬರ್, ಪ್ರತಿ ವರ್ಷ ಡಿಸೆಂಬರ್ನೇ ಕಟಾವಾಗ್ತದೆ. ಹೌದಿಲ್ಲ? ಡಿಸೆಂಬರ್ನೇ ಕಟ್ ಮಾಡಿದ್ದೀವಿ ನಾವು. ಜನವರಿ ಹೊಸ ಮತ್ತೆ ಎರಡನೇ ಬೆಳೆ ಬೆಳಿತೀವಿ. ಈ ಸಾರಿ ನೀವು ನೀರು ಕೊಟ್ಟರೆ ನಾವು ಡಿಸೆಂಬರ್ನಲ್ಲಿ ಮುಗಿದೀವಿ, ಜನವರಿ ಫೆಬ್ರವರಿಗೆ ನೀರು ಕೊಟ್ಟು ಸಾಕು ಅಂತ ಹೇಳಿದ್ರು ಕೂಡ ಅವರು ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಇಂಥ ಸರ್ಕಾರ ಮತ್ತೆ ಕಮ್ಯುನಿಟಿಯವರು ಹೇಳ್ತಾರೆ, ನಾಡಗೌಡರು ಅವರ ನಾಯಕರು ಬೇರೆ ದೇಶದ ಮಂತ್ರಿಗಳಾಗಿದ್ದಾರೆ. ದೆಹಲಿಗೆ ಹೋಗಿ ಕುಮಾರನಿಗೆ ಹೇಳಿ, ಆಂಧ್ರ ಮುಖ್ಯಮಂತ್ರಿಗೆ ಹೇಳಿ, ಆಂಧ್ರದ ನೀರೆಲ್ಲ ನಾನು ಕಳಿಸಿಕೊಡ್ತೇನೆ. ಆಂಧ್ರದ ನೀರು ಎಂದಾದರೂ ಮಾಡಕ್ಕೆ ಸಾಧ್ಯ ಇದೆಯಾ? ಅವರು ನೀರನ್ನ ನಮಗೆ ಬಿಟ್ಟುಕೊಡೋದಲ್ಲ, ಆ ದೇಶದ ರೈತರು ಬಿಡ್ತಾರೆ. ಸರ್ಕಾರ ಕೊಡ್ತದೆ. ನಾಶಿಕೆ ಆಗಬೇಕು. ನಿಂದ ಡ್ಯಾಮ್ ಇದೆ ಭದ್ರಾಗೆ ತುಂಬಿದೆ. ಅಲ್ಲಿ ಹೋಗಿ 10 ಟಿಎಂಸಿ ಕುಡಿಸಿಕೊಂಡು ಬಿಡಬೇಕಾಗಿದೆ. ಒಟ್ಟು ಮಾಡಿ ತೋರಿಸ್ತಾರೆ, ಅವರು ಮಾಡ್ತಾರೆ. ಎರಡನೇ ಕಡೆಗೆ ನೀರಿಲ್ಲ ಅನ್ನೋದು ಕೇಂದ್ರ ಸರ್ಕಾರದ ನಿರ್ಧಾರ ಅಂತ ಹೇಳ್ಬಿಟ್ಟ ದೊಡ್ಡ ಮನುಷ್ಯ. ಆತ ಮಂತ್ರಿ ಆಗಿದ್ದಾರೆ. ಜನರು ಮೂರ್ಖರಂತ ತಿಳಿಬೇಡ್ರಿ ಕನ್ನಡಿಗರೇ. ಜನ ನಿಮಗಿಂತ ಹುಷಾರಿದ್ದಾರ. ಸುಮ್ಮನೆ ನೀವೆಲ್ಲ ಬಂದ್ರೆ ಕೇಂದ್ರ ಸರ್ಕಾರ ನಿಮಗೆ ಕೂಬೇಕು ಅನ್ನಿಸ್ತಕ್ಕಂಥ ಕೆಲಸ ಮಾಡ್ತೀರಿ. ನಾಚಿಕೆ ಆಗಲ್ಲ ನಿಮಗೆ? ನಿಮ್ಮ ರೈತರಿಗೆ ಎರಡನೇ ಬೆಳೆ ಕೊಡೋಕ್ಕಾಗಿಲ್ಲ. ನಮ್ಮ ಒತ್ತಾಯ ಈಗ ಎರಡನೇ ಬೆಳೆಗೆ ನೀರು ಕೊಡಲಿಲ್ಲ ಅಂದ್ರೆ 25,000 ರೈತರಿಗೆ ಪರಿಹಾರ ಕೊಡಬೇಕು ಸರ್ಕಾರ. ಪರಿಹಾರ ಕೊಡಲಿಲ್ಲ ಅಂದ್ರೆ, ಪರಿಹಾರ ಕೊಡೋಕ್ಕಾಗಿಲ್ಲ ಅಂದ್ರೆ ಈ ವರ್ಷದ ಸಾಲ ಮನ್ನಾ ಮಾಡಿ ಎಲ್ಲ ರೈತರಿಗೆ. ಕುಮಾರಣ್ಣ ಮಾಡಿದ ಉದಾಹರಣೆ ಇದೆ. ಇಡೀ ದೇಶದ ಇತಿಹಾಸದಲ್ಲಿ, ದೇಶದ ಇತಿಹಾಸ, ರಾಜ್ಯ ಅಲ್ಲ, ದೇಶದ ಇತಿಹಾಸದಲ್ಲಿ ಎಲ್ಲ ಸಹಕಾರಿ ಬ್ಯಾಂಕ್ಗಳ, ಪ್ರೈವೇಟ್ ಬ್ಯಾಂಕ್ಗಳ, ಕೋಆಪರೇಟಿವ್ ಬ್ಯಾಂಕ್ಗಳ ಸಂಪೂರ್ಣ ಸಾಲ ಮನ್ನಾ ಮಾಡಿದ ಯಾವುದಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಸ್ವಾಮಿ ಅವರು. 25,000 ಕೋಟಿ ನಿಮ್ಮ ಸಾಲ ಮನ್ನಾ ಮಾಡ್ಯಾರ. ಈ ಕೈ ಮುಗಿದವಯ್ಯಪ್ಪ, ಈ ಒಂದು ಬೆಳೆದ ಸಾಲ ಮನ್ನಾ ಮಾಡಿ ನಮ್ಮ ರೈತರನ್ನು ಉಳಿಸು. ಈ ಸರ್ಕಾರಕ್ಕೆ ನಮ್ಮ ಒತ್ತಾಯ ಇದೆ. ನೀರು ಕೊಡೋಕ್ಕಾಗಿಲ್ಲ, ಪರಿಹಾರ ಕೊಡಿ, ಇಲ್ಲ ಸಾಲ ಮನ್ನಾ ಮಾಡಿ. ಇದು ನಮ್ಮ ಒತ್ತಾಯ ಆಗಿರ್ತದೆ. ಇವತ್ತು ಇಲ್ಲಿ ಜೋಳ ಬೆಳೆದ ರೈತರು ಬಂದು ಬಂದಿದ್ದೀರಿ. ಹೋದ ವರ್ಷ ಜೋಳದ ಪರಿಸ್ಥಿತಿ ಏನಾಗಿದೆ ನಿಮಗೆ ಗೊತ್ತಿದೆ. ಕುಮಾರಣ್ಣ ಮುಖ್ಯಮಂತ್ರಿ ಆದಾಗ, ನಮ್ಮ ಸರ್ಕಾರ ಇದ್ದಾಗ ಎಕರೆಗೆ 20 ಕ್ವಿಂಟಲ್ನಂತೆ, ಅದು ಎಷ್ಟು ಎಕರೆ ಇರ್ತದೆ ಅಷ್ಟು 20 ಕ್ವಿಂಟಲ್ನಂತೆ ಖರೀದಿ ಮಾಡಿದ್ರು. 10 ಎಕರೆ ಇದ್ರೆ 200 ಕ್ವಿಂಟಲ್, 20 ಎಕರೆ ಇದ್ರೆ 400 ಕ್ವಿಂಟಲ್ ಖರೀದಿ ಮಾಡಬೇಕು ಅಂತಿತ್ತು, ಮಾಡಿದ್ವಿ. ಈಗ ನಾವು ಒತ್ತಾಯ ಮಾಡ್ತೇವೆ, ಅದೇ ಮಾದರಿಯಲ್ಲಿ ಈ ಸ್ವರಾಜ್ಯ ಸಾರಿಗೆ ಜೋಳವನ್ನು ಖರೀದಿ ಮಾಡಬೇಕು. 20 ಕ್ವಿಂಟಲ್ನಂತೆ